ನಾವು ಮೆಟ್ರೋದಲ್ಲಿ ಬಂದಿದೀವಿ. ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ಅವ್ರು ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಮೆಟ್ರೋ ಸಿಬ್ಬಂದಿಗಳು ಯಾವುದಕ್ಕೆ ಪ್ರಶ್ನೆ ಮಾಡಬೇಕೋ ಅದಕ್ಕೆ ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಮೆಟ್ರೋದಲ್ಲೇ ಪುಂಡು ಪೋಖ್ರಿಗಳು ಒಳಗೆ ಬಂದು ಮಹಿಳೆಯರಿಗೆ ದೌರ್ಜನ್ಯ ಎಸಗಿದ್ದಾರೆ. ಅಂಥದ್ರ ಬಗ್ಗೆ ಇವರು ಪ್ರಶ್ನೆ ಚಕಾರ ಎತ್ತೋದು ಬಿಟ್ಟು ಈಗ ರೈತರು ಕೊಳೆಯಾದಂತಹ ಬಟ್ಟೆಯನ್ನು ಹಾಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಬೇರೆಯವ್ರಿಗೆ ಅಸಹ್ಯ ಆಗುತ್ತೆ ಅಂತ ಹೇಳಿ ಇವರು ರೈತನನ್ನ ತಡೆದಿದ್ದಾರೆ. ಬೇರೆಯವ್ರಿಗೆ ಅಸಹ್ಯ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಈ ಸಿಬ್ಬಂದಿಗಳಿಗೆ ಅಸಹ್ಯ ಆಗ್ತಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ರೈತರ ಬೆಲೆ ಇವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವರು ಮೈ ಮುರಿದು ದುಡಿದ್ರೇನೆ ನಮ್ಗೆ ಅನ್ನ ಅನ್ನೋದು ಗೊತ್ತಿಲ್ಲ, ಅವ್ರ ಬಟ್ಟೆ ಕೊಳಕಾದ್ರೇನೆ ನಮ್ಗೆ ಅನ್ನ ಅಂತ ಗೊತ್ತಿಲ್ಲ ಇವರಿಗೆ ಅಂತ ಅನ್ಸುತ್ತೆ. ಆಫ್ಟರ್ ಆಲ್ ಒಂದು ಚಿಕ್ಕ ಕಾರಣಕ್ಕೆ ಬಟ್ಟೆ ಕೊಳೆಯಾಗಿದೆ ಅಂತ ಹೇಳಿ ಮೆಟ್ರೋ ನಿಲ್ದಾಣದ ಒಳಗೆ, ಮೆಟ್ರೋ ರೈಲ್ ಒಳಗೆ ಬಿಡಲ್ಲ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ. ಇದು ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ. ನಮ್ಮ ರೈತರನ್ನ ನಮ್ಮ ರಾಜ್ಯದಲ್ಲೇ ಅವಮಾನಿಸ್ತಾರೆ ಅಂತಂದ್ರೆ ಇನ್ನು ಪಕ್ಕದ ರಾಜ್ಯದವರು ಏನ್ ಬೆಲೆ ಕೊಡ್ತಾರೆ? ನಾವು ಎಲ್ಲದಕ್ಕೂ ಮಾದರಿಯಾಗಿರ್ಬೇಕು ಪ್ರತಿಯೊಂದು ವಿಚಾರಕ್ಕೂ. ಆದ್ರೆ ನಮ್ಮ ರೈತರಿಗೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಅಪಮಾನ ಆಗಿದೆ. ಅಂಡ್ ಅಫ್ ಕೋರ್ಸ್ ಇವಾಗ ಕಾರ್ತಿಕ್ ಅನ್ನೋರು ಮುಂದೆ ಬಂದು ಆ ರೈತನಿಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡುವಂತಹ ಒಂದು ಅವಕಾಶವನ್ನ ಕೊಟ್ರಲ್ಲ, ನಮ್ಮ ಕಡೆಯಿಂದ ನಿಜಕ್ಕೂ ಕೂಡ ಅವರಿಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಧೈರ್ಯ ಬರಬೇಕು. ತಪ್ಪು ನಡೀತಾ ಇದೆ ಅಂತ ಹೇಳಿ ಸುಮ್ಮನಾಗೋದಲ್ಲ, ತಪ್ಪನ್ನ ಪ್ರಶ್ನೆ ಮಾಡಬೇಕು. ಸರಿ ಮಾಡಕ್ಕಾದ್ರೆ ಸರಿ ಮಾಡಬೇಕು. ನಿಜಕ್ಕೂ ಕೂಡ ಶ್ಲಾಘನೀಯ. ಫೈನಲಿ ರೈತರು ಮೆಟ್ರೋ ರೈಲ್ ನಲ್ಲಿ ಹೋಗಿದ್ದಾರೆ. ಹೌದು, ಅವ್ರಿಗೆ ಹಿರಿಯರು, ಅವ್ರಿಗೆ ವಯಸ್ಸಾಗಿದೆ, ಅವರು ಸೂಟು ಬೂಟು ತೊಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವ್ರದ್ದು ಏನು ಕೆಲಸ ಇದೆಯೋ ಅವ್ರು ಮಾಡಿದ್ರೆ ಮುಗೀತು. ಅಂಡ್ ಅಫ್ಕೋರ್ಸ್ ಇವಾಗ ಅವ್ರಿಗೆ ಮಾತು ಕೂಡ ಬರ್ತಿರ್ಲಿಲ್ಲ, ಡೆಫೆಂಡಮ್ ಅಂತ ಹೇಳ್ತಿದ್ರು. ಅಂಥದ್ರಲ್ಲಿ ಅವರು ಯಾರಿಗೂ ಜವಾಬ್ದಾರಿ ಕೊಡದೆ ತಮ್ಮ ಒಂದು ತನವನ್ನ ತಾವೇ ನೋಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಮಾಡಕ್ ಹೋಗಬಾರ್ದು. ಅವ್ರು ಕೊಳಕಾಗಿದೆ ಬಟ್ಟೆ ಅಂತ ಹೇಳಿ ಬೇರೆಯವರಿಗೆ ಮುಜುಗರ ಆಗುತ್ತೆ, ಬೇರೆಯವ್ರಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಮೆಟ್ರೋ ಸಿಬ್ಬಂದಿ ಈ ರೀತಿಯಾದಂತಹ ಅಪಮಾನ ಮಾಡಿರೋದು ಎಷ್ಟು ಸರಿ? ನಮ್ಮ ರಾಜ್ಯದವರೇ ಆಗಿದ್ರೆ ಹೀಗೆ ಮಾಡ್ತಿದ್ರಾ? ಕನ್ನಡದವರೇ ಆಗಿದ್ರೆ ಹೀಗೆ ಮಾಡ್ತಿದ್ರಾ? ಬೇರೆ ರಾಜ್ಯದವರಿಗೆ ನಾವು ಮಾದರಿ ಆಗಿರಬೇಕು, ಯಾವತ್ತಿದ್ರು ಬೇರೆ ಜನಗಳಿಗೆ ನಾವು ಮಾದರಿ ಆಗಿರಬೇಕು. ಬಟ್ ನಮ್ಮಲ್ಲೇ ಈ ರೀತಿ, ಅದರಲ್ಲೂ ಬೆಂಗಳೂರಿನಲ್ಲೇ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಒಂದು ಕೂಡ ಗೊತ್ತಾಗೋದಿಲ್ಲ. ಕೊನೆಗೆ ರೈತನನ್ನ ಮೆಟ್ರೋ ರೈಲಿನಲ್ಲಿ ಕರೆದೊಯ್ದಿದ್ದಾರೆ. ಅವ್ರ ಜೊತೆ ಇದ್ದಂತಹ ಸಹ ಪ್ರಯಾಣಿಕರು. ಮೆಟ್ರೋ ಸಿಬ್ಬಂದಿಗಳ ವಿರುದ್ಧ ಈಗ ಕ್ರಮಕ್ಕೂ ಕೂಡ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಲಾಗ್ತಾ ಇದೆ. ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಡಿಸಿಎಂ, ಸಿಎಂ ಎಲ್ರಿಗೂ ಕೂಡ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡ್ತಿದ್ದಾರೆ ಜನರು. ಈಗ ಪ್ರಶ್ನೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ರೈತರಿಗೆ ಅವಮಾನ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಸೊ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಇದು ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟಿದ್ರೇನೆ ಮೆಟ್ರೋ ಸಿಬ್ಬಂದಿಗಳು ಅಲರ್ಟ್ ಆಗೋದು. ಯಾವ ವಿಷಯಕ್ಕೆ ಅವರು ಅಲರ್ಟ್ ಆಗಿರಬೇಕೋ ಆ ವಿಷಯಕ್ಕೆ ಅಲರ್ಟ್ ಆದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಬಟ್ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳಿಗೆ, ಅದರಲ್ಲೂ ಪ್ರಮುಖವಾಗಿ ರೈತರನ್ನ ಅಪಮಾನ ಮಾಡೋದಿದೆಯಲ್ಲ, ನಿಜಕ್ಕೂ ಕೂಡ ನಮಗೂ ಕೂಡ ಒಂದು ರೀತಿ ಅವಮಾನ ಮಾಡಿದ ಹಾಗೆ. ಸಿರಿವಂತರಿಗಷ್ಟೇನ ಹಾಗಿದ್ರೆ ಮೆಟ್ರೋ ರೈಲಲ್ಲಿ ಹೋಗಬೇಕು ಅಂತ ಹೇಳಿರೋದು? ಇದೇನು VIP ಬಸ್ಸಾ ಅಥವಾ VIP ಕಾರ್ ಕೆಟ್ಟೋಯ್ತಾ ಇರೋ ಹೋಗೋದಕ್ಕೆ? ಕೊಳೆ ಬಟ್ಟೆ ಹಾಕೊಂಡಿರೋದಕ್ಕೆ ಬಿಡೋದಿಲ್ಲ ಅಂತ ಹೇಳೋದಕ್ಕೆ? ಸೊ ಇದು ಮೆಟ್ರೋ ಸಿಬ್ಬಂದಿ ಮೆಟ್ರೋ ಇದು ಸಾರ್ವಜನಿಕರಿಗೆ ಇರುವಂತಹ ಒಂದು ವ್ಯವಸ್ಥೆ. ಏನೋ ನಮ್ಮ ಜೊತೆಗೆ ಪಬ್ಲಿಕ್ ಕೂಡ ಮಾತನಾಡುವಂತಹ ಅವಕಾಶವನ್ನ ಕೊಟ್ಟಿದ್ದೀವಿ. ಇವಾಗ ನಂದೀಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈ ಘಟನೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಮೇಡಮ್, ಇದೊಂದು ದುರದೃಷ್ಟ ಮೇಡಮ್. ಇದು ಅವ್ರ ಸಸ್ಪೆಂಡ್ ಮಾಡ್ಬೇಕು ಮೇಡಮ್. ರೈತರಿಗೆ ಈ ತರ ಮಾಡ್ಬಿಟ್ರೆ ರೈತ ದೇಶದ ಬೆನ್ನೆಲುಬು ಮೇಡಮ್. ರೈತರಿಗೆ ಈ ತರ ಮಾಡಿದ್ರೆ ಇದು ಒಂಥರ ಅವಮಾನ ಮೇಡಮ್. ರೈತರು ಇಲ್ಲ ಅಂದ್ರೆ ಈ ಮೆಟ್ರೋನು ಇರಲ್ಲ, ಯಾರು ಇರಲ್ಲ. ರೈತರಿಂದ ಅನ್ನ ಹಾಕೋದು ಮೇಡಮ್. ರೈತರು ಇಲ್ಲ ಅಂದ್ರೆ ಏನು ಸಿಗಲ್ಲ ಮೇಡಮ್. ರೈತರು ಈಗ ಅವ್ರ ಕ್ಷಮೆ ಕೇಳ್ಬೇಕು ಮೇಡಮ್. ಹೆಚ್ಚಿನ ಪುನಃ ಅವ್ರ ಖರ್ಚು ಕ್ಷಮೆ ಕೇಳ್ಬೇಕು ಮೇಡಮ್ ಅವ್ರು. ಹೌದು ಮೇಡಮ್, ಇದೊಂದು ದುರದೃಷ್ಟಕರ ಘಟನೆ ಮೇಡಮ್. ಓಕೆ, ಧನ್ಯವಾದಗಳು ನಂದೀಶ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಏನೋ ಧನ್ಯಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್.
ಮೇಡಮ್ ಮೆಟ್ರೋದಲ್ಲಿ ಹಾ ರೈತರು ಓಡಾಡಬಾರ್ದು ಅಂತ ಏನಾರ ಕಾನೂನು ಇದೆನಾ? ಸರ್ ನಾವು ಕೂಡ ಅದೇ ಪ್ರಶ್ನೆ ಮಾಡ್ತಾ ಇದ್ದೀವಿ. ರೈತರು ಇಲ್ದಲೆ ಇವ್ರು ಏನ್ ತಿಂತಾರೆ ಮೇಡಮ್? ಇವ್ರ ಒಟ್ಟಿಗೆ ಅನ್ನನ ರೈತರು ದುಡಿದ್ರೆ ಅಲ್ವಾ ಇವ್ರು ತಿನ್ನೋದು? ಹೌದು. ಇವ್ರು ಏನ್ ತಿನ್ಬರ್ತಾರೆ? ಬೆಳಿಗ್ಗೆ ಏನ್ ರೈತರು ದುಡಿದ್ರೆ ಅಲ್ವಾ ತಿನ್ಬರೋದು? ಇವ್ರು ರೈತರಿಗೆ ಯಾಕೆ ಅಲೋ ಮಾಡ್ತಾ ಇಲ್ಲ ಅವರು? ಅವ್ರ ಬಟ್ಟೆ ಹಾಕ್ಯಂದಲ್ವಾ? ಅವ್ರ ಯಜಮಾನ್ರಲ್ವಾ? ಅವ್ರ ಮನುಷ್ಯ ಅಲ್ವಾ ಅವರು? ಅಂದ್ರೆ ಇವಾಗ ಮೆಟ್ರೋ ರೈಲ್ ಇರೋದು ಸಾರ್ವಜನಿಕರ ಒಂದು ಉಪಯೋಗಕ್ಕೆ. ಹೌದು, ಸಾರ್ವಜನಿಕರ ಉಪಯೋಗಕ್ಕೆ ಮೇಡಮ್. ಯಾರು ಬೇಕಾದ್ರೂ ಓಡಾಡಬಹುದು. ಯಾರು ಅವ್ರ ಪುಕ್ಷೇಟೆ ಹೋಗ್ತದಾರ? ಅವರು ದುಡ್ಡು ಕೊಡಲ್ವಾ ಅವರು? ಇವ್ರು ರೈತರ ಬಗ್ಗೆ ಇವ್ರು ಇಷ್ಟೆಲ್ಲ ಇದು ಮಾಡ್ತಾರ ಅಂದ್ರೆ ಇವ್ರು ಯಾ ಇದು ಕೊಟ್ಟಿದ್ದಾರೆ ಮತ್ತೆ ಇವರು? ಸರ್ ಇದನ್ನ ಯಾವ ರೀತಿ ಖಂಡಿಸ್ತೀರಾ ನೀವು? ಇವಾಗ ಏನ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀರಾ? ಬಹಳ ಕ್ರಮ ಅಲ್ಲ ಮೇಡಮ್, ಅವ್ರ ಬಗ್ಗೆ ಬಹಳ ಇದು ಮಾಡ್ಬೇಕು ಅವ್ರಿಗೆ. ಒಬ್ಬ ರೈತ ಅವ್ರೇನ್ ಪುಕ್ಷೇಟ ಹೋಗ್ತದಾರ? ಅವ್ರ ಬಟ್ಟೆ ಹಾಕ್ಯಂದಲ್ವಾ ಅವರು? ಪಾಪ ಅವ್ರ ಯೋಗ್ಯಕ್ಕೆ ತಕ್ಕಂತೆ ಅವ್ರ ಬಟ್ಟೆ ಹಾಕ್ಯಂದಾರ ಅವರು ಅಲ್ವಾ? ನಮ್ ಆಚೆಗೆ ಇದ್ದಷ್ಟು ನಾವು ಕಳ್ಸಿರ್ತೀವಿ. ಅವ್ರ ರೈತರು ಅವರು ಪಾಪ ಅವ್ರು ಹೊಲ್ದಾಗಿದ್ದ ಬಂದಿರ್ತಾರೆ, ಕೆಲ್ಸಕ್ಕೆ ಬಂದಿರ್ತಾರೆ, ಅವ್ರಿಗೆ ಪುಕ್ಷೇಟ ಹೋಗ್ತಾರ. ಬೇಕಾದ್ರೆ ಚೆಕ್ ಮಾಡ್ರಿ ಅವ್ರ ಹತ್ರ ಏನಾರ ಇದಾ? ಅವ್ರ ಹತ್ರನ ಬ್ಯಾಗ್ ಅಲ್ಲಿ ಏನಾರ ಇದೆನಾ? ಎಲ್ಲ ಸರಿ ಇದ್ರೆ ಒಳಗಡೆ ಯಾಕೆ ಬಿಡ್ತಾರಲ್ಲ ಅವರು? ಹೌದು. ಓಕೆ, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಈಗ ದಾಸರಳ್ಳಿಯಿಂದ ಮಧು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ ಮೇಡಮ್. ನಮ್ಮ ರಾಜ್ಯದಲ್ಲಿ ರೈತರಿಗೆ ಈ ರೀತಿ ಅಪಮಾನ ಆಗುತ್ತೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್ ಇದಂತೂ ಕೇಳೋದಕ್ಕೆ ಒಂಥರ ಬೇಜಾರಾಗ್ತಾ ಇದೆ. ಅವನ್ನ ಸೆಕ್ಯೂರಿಟಿ ಇದನ್ನಲ್ಲ, ಅವ್ರು ಅಷ್ಟು ಇಸ್ತ್ರಿ ಬಟ್ಟೆ ಹಾಕೊಂಡು ಹೊಟ್ಟೆ ತುಂಬ ಊಟ ಮಾಡಕ್ ಅದೇ ರೈತ ಕಾರಣ. ಹೌದು ಹೌದು. ಆದ್ರೆ ಇವತ್ತು ಅದೇ ರೈತಂಗ್ ಬೆಲೆ ಇಲ್ಲ ಅಲ್ಲಿ. ಆಕ್ಚುಲಿ ಅಂತ ರೈತರು ಬಂದ್ರೆ ಅವರೇನೆ ಈಗ ಎಷ್ಟೋ ಕಡೆ ಮೇಡಮ್ ಮೆಜೆಸ್ಟಿಕ್ ಅಂತ ಕಡೆ ಗೊತ್ತಾಗೋದಿಲ್ಲ ಯಾವ ಗ್ರೀನ್ ಲೈನ್ ಯಾವ್ದು ಯೆಲ್ಲೋ ಲೈನ್ ಯಾವ್ದು ಅಂತ. ಅವ್ರು ಹೋಗಿ ಕರ್ಕೊಂಡ ಮೆಟ್ರೋ ಟ್ರೈನ್ ಹತ್ತಿಸ್ಬೇಕು ಅಂತ ಇದಾದ್ರೆ ತುಂಬಾ ಒಳ್ಳೇದು. ಅವ್ರಿಗೆ ಫಸ್ಟ್ ಆಫ್ ಆಲ್ ಕನ್ನಡನೇ ಬರಲ್ಲ. ಅಂತದ್ರಲ್ಲಿ ಅವ್ರಿಗೆ ರೈತರ ಬಗ್ಗೆ ಅದ್ ಏನ್ ಅರ್ಥ ಆಗತ್ತೆ ಹೇಳಿ? ಅವ್ರೆಲ್ಲ ಲಗೇಜ್ ಎಲ್ಲ ಚೆಕ್ ಮಾಡಿ ಆದ್ರೂ ಬಿಟ್ಟಿಲ್ಲ ಅಂತಂದ್ರೆ ಬರೀ ಬಟ್ಟೆಗೋಸ್ಕರ ಬೆಲೆ ಕೊಡೋದಂಗ ಆಗೋಯ್ತಿದ್ದು. ಅನ್ನದಾತಂಗೆ ಏನು ಬೆಲೆನೇ ಇಲ್ಲ ಅನ್ನಂಗ ಆಗೋಯ್ತು. ಓಕೆ ಸರ್, ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮಹೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮಹೇಶ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ನಿಮಗೂ ಕೂಡ ಅವಕಾಶವನ್ನ ಕೊಡ್ತಾ ಇದೀವಿ. ಈ ಒಂದು ಘಟನೆಯನ್ನ ಯಾವ ರೀತಿ ಖಂಡಿಸ್ತೀರಾ? ಯಾವ ರೀತಿಯಾಗಿ ಮೆಟ್ರೋ ಸಿಬ್ಬಂದಿಗೆ ಪನಿಷ್ಮೆಂಟ್ ಆಗಬೇಕು? ಇದು ಸಿಎಂ DCM ಗಮನಕ್ಕೂ ಹೋಗಬೇಕು. BMRCL ಇಲಾಖೆ ಇದಕ್ಕೆ ಏನು ಆನ್ಸರ್ ಮಾಡುತ್ತೆ ಅನ್ನುವಂಥದ್ದನ್ನ ಇವಾಗ ನಾವು ಕೂಡ ಕಾದ್ ನೋಡಬೇಕು. ನ್ಯೂಸ್ 18 ನಲ್ಲಿ ಕೂಡ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಇನ್ನು ನಾಗರಾಜ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈ ಘಟನೆ ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಈ ಘಟನೆ ಭಾರಿ ಖಂಡಿಸ್ಬೇಕು ಇದನ್ನ. ಆ ಸಿಬ್ಬಂದಿಯನ್ನ ಈಗ ಡಿಸ್ಮಿಸ್ ಮಾಡ್ಬೇಕು ಅದನ್ನ. ಬಡವ ರೈತನ್ನ ಹತ್ತಿಸ್ಲಿಲ್ಲ ಅಂದ್ರೆ ಹಿಂಗ ಬಹಳ ದೊಡ್ಡ ಹೇಳಿ. ಮತ್ತೆ ನಾವು ರೈತರೇ, ಅವ್ನ ಬಟ್ಟೆ ಏನಾಗಿದೆ ಎಂತಾಗಿದೆ, ಅವ್ರ ಇಲ್ದೇ ಹೋದ್ರು ಇವ್ರ ಅನ್ನ ಹೆಂಗ್ ತಿಂತಾರ ಅವರು? ಹೌದು, ಪ್ರತಿಯೊಬ್ಬರಿಗೂ ಪ್ರಶ್ನೆ ಅದೇ. ಅಲ್ವಾ ಮೇಡಮ್? ನೋಡಿ ಆ ಪಾಯಿ ಹೆಂಗ್ ನಿಂತಿದಾನ, ಅವನ್ನಾರು ನೋಡಿ ಅವ್ನ್ಗ ಹೊಟ್ಟೆ ಊರಿಂದ ಇಲ್ವಾ? ಅನ್ನ ಅವ್ನ್ ಮುಂದ್ ಮಾಡ್ಕೊಂಡ್ ಬಂದಿರೋದು ಬಟ್ಟೆನ. ಹೌದು. ಅವ್ರು ಆ ಸಿಬ್ಬಂದಿ ಎಲ್ಲಾನು ಬಟ್ಟೆ ಹೊತ್ತ ಬಂದ್ಬಿಡಿ ಅಂತಂದ್ರೆ ಹೌದು. ಇದನ್ನ ಭಾರಿ ಖಂಡಿಸ್ತೀನಿ. ಇದನ್ನ ಅವನ್ನ ಡಿಸ್ಮಿಸ್ ಮಾಡೇ ಮಾಡ್ಬೇಕು ಮೇಡಮ್ ಇದನ್ನ. ಓಕೆ ಸರ್, ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ ಸರ್. ಈಗ ಮುಖ ನೋಡಿ ಅಳಿಬಾರ್ದು, ಬಟ್ಟೆ ನೋಡಿ ಅಳಿಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಮೆಟ್ರೋ ಸಿಬ್ಬಂದಿ ಬಟ್ಟೆಯನ್ನ ಅಳಿದು ರೈತರಿಗೆ ಅಪಮಾನ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಮೇಡಮ್ ಬಟ್ಟೆ ನೋಡಿ ಅಪಮಾನ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ ಅನ್ನೋದಕ್ಕಿಂತ ಅಲ್ಲಿ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ ರೈತರ ಬಗ್ಗೆ ತುಂಬಾ ಕಡೆ, ನಾನು ರೈತನೇ, ಬಟ್ ಈಗ ನಾವು ಸ್ವಲ್ಪ ಎಜುಕೇಟೆಡ್ ಆಗಿರೋರೆ ಅಲ್ಲಿ ಹೋದಾಗ ಕಸಿವಿಸಿ ಆಗ್ತೀವಿ. ಯಾವ ಕಡೆ ಹೋಗ್ಬೇಕು ಏನಂತ ಗೊತ್ತಾಗಲ್ಲ, ಟಿಕೆಟ್ ಏನ್ ತಗೋಬೇಕು, ಹೆಂಗೆ ಟ್ರೈನ್ ಹತ್ಬೇಕು ಅನ್ನೋದೇ ಗೊತ್ತಿರಲ್ಲ. ಆತರ ಆಗಿ ಅವರು ಅಲ್ಲಿ ಇಲ್ಲಿ ಸುತ್ತಾಡಿರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ಏನು ಗೊತ್ತಿಲ್ದೇನೆ ಅವ್ರಿಗೆ ಡಫ್ ಅಂಡ್ ಡಮ್ ಅಂತ ಏನೋ ಹೇಳ್ದಂಗಾಯ್ತು ನನ್ಗೆ. ಅವ್ರು ಯಾವ ರೀತಿ ಮಾತಾಡಿದಾರೆ ಸಿಬ್ಬಂದಿ ಜೊತೆ ಅದನ್ನು ಯೋಚನೆ ಮಾಡ್ಬೇಕಾಗತ್ತೆ. ನಾವು ರೈತರ ಪರವಾಗಿದ್ದೀವಿ ನಿಜ, ಆದ್ರೆ ಕರೆಕ್ಟ್ ಕಾರಣ ಏನಾಗಿದೆ ಅಲ್ಲಿ? ಅಲ್ಲ ಸರ್, ಭಾಷೆ ಬೇರೆ ಇರೋದ್ರಿಂದ, ಅಂದ್ರೆ ಬೇರೆ ಸ್ಟೇಟ್ ಇಂದ ಬಂದಿರೋರ್ ತರನೇ ಕಾಣಿಸ್ತಾ ಇರೋದು. ಅವರಿಗೆ ಡೆಫೆಂಡಮ್ ಆಗಿರೋದ್ರಿಂದ ಅವ್ರು ಹೇಗ್ ಕನ್ವೆ ಮಾಡ್ತಾರೆ ಸಿಬ್ಬಂದಿ ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಸಿಬ್ಬಂದಿ ಅರ್ಥ ಮಾಡ್ಕೋಬೇಕು ಮೇಡಮ್. ಅಂದ್ರೆ ಏನಾಗಿದೆ ಸಿಚುವೇಶನ್ ಅಂತ ಸ್ವಲ್ಪ ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ. ನಿಜ, ರೈತರಿಗೆ ಮರ್ಯಾದೆ ಕೊಡ್ಬೇಕು, ಅದೆಲ್ಲ ಸತ್ಯ. ಬಟ್ ಅಲ್ಲಿ ಕರೆಕ್ಟ್ ಸಿಚುವೇಶನ್ ಏನಾಗಿದೆ ಅಂತ ನೋಡ್ಕೊಂಡು ನಾವು ಯೋಚನೆ ಮಾಡ್ಬೇಕು. ಮಾದರಿ ಆಗ್ಬೇಕಲ್ವಾ ಸರ್? ಹೌದು ಮೇಡಮ್, ಮಾದರಿ ಆಗ್ಬೇಕು.
ಬಟ್ ಅಲ್ಲಿ ಏನೋ ಬೇರೆ ತರ ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ನಾವು ಸುಮಾರು ಸರಿ ಓದಕ್ ಕನ್ಫ್ಯೂಸ್ ಆಗಿದ್ದಾಗ ಕನ್ನಡದಲ್ಲಿ ಮಾತಾಡಿದ್ದಾರೆ. ನಾನು ಮೇಡಮ್ ಮೆಟ್ರೋ ಪರವಾಗಿ ನಾ ಮಾತಾಡ್ತಿಲ್ಲ ಮೇಡಮ್. ಅದು ಯಾರಾದ್ರೂ ಆಗಿರ್ಲಿ, ದರ್ಪ ಮಾಡಿದ್ರೆ ದರ್ಪನೇ ಅದು. ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಆದ್ರೆ ಸ್ವಲ್ಪ ಅಲ್ಲಿ ಯೋಚನೆ ಮಾಡಿ ಏನಾಗಿದೆ, ರೈತರಿಗೆ ಏನಾಗಿದೆ ಅಂತ ನೋಡ್ಕೊಂಡು ಆಮೇಲೆ ಆಕ್ಷನ್ ತಗೋಬೇಕು. ಓಕೆ ಸರ್, ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.